ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಸಂಗಮೇಶ್ ಶುಗರ್ ಸಿಡಿನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬಂಧುಗಳು, ಇದುವರೆಗೆ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ. ಇವತ್ತು ಮತ್ತೊಂದು ವಿಷಯವನ್ನ ನಿಮ್ಮ ಮುಂದೆ ತಂದಿದ್ದೇನೆ. ಸ್ನೇಹಿತರೆ, ನೀವೆಲ್ಲ ನೋಡ್ತಿರ್ಬೋದು, ಕಳೆದ ಕೆಲವು 2-3 ತಿಂಗಳಿಂದ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ಗಳ ಹಾವಳಿ ಹೆಚ್ಚಾಗಿದೆ. ಖಂಡಿತವಾಗಿ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ಗಳ ಹಾವಳಿ ಖಂಡಿತವಾಗಿ ಹೆಚ್ಚಾಗಿದೆ. ಏಕಪ್ಪ ಅಂತಂದ್ರೆ ಅವರು ವಿಧಿಸುವಂತ ಬಡ್ಡಿ ಒಂದೆರಡ, ಅವ್ರು ಕೊಡುವಂತ ಟಾರ್ಚರ್ ಅಂದ್ರೆ ಕಿರುಕುಳ, ಅವರು ಮಾತನಾಡುವಂತ ಶೈಲಿ, ಇದೆಲ್ಲವೂ ಕೂಡ ಬಹಳಷ್ಟು ಮನಸ್ಸಿಗೆ ಬೇಜಾರವನ್ನು ಮಾಡ್ತಕ್ಕಂಥ ಒಂದು ವಿಷಯ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಒಂದೆರಡು ಸಾಕಷ್ಟು ಅಂದ್ರೆ ದಿನ ಬೆಳಗಾದ್ರೆ 10 ಫೈನಾನ್ಸ್ಗಳು ಹುಟ್ಕೊಳ್ತಲೇ ಇವೆ. ಅವು ಯಾವ ಒಂದು ಆಧಾರದ ಮೇಲೆ ಹುಟ್ಕೊಳ್ತಾವೆ, ಹೇಗೆ ಹುಟ್ಕೊಳ್ತಾವ ಅಂತ ಗೊತ್ತಿಲ್ಲ. ಆದ್ರೆ ಸಾಕಷ್ಟು ಫೈನಾನ್ಸ್ಗಳು ಅವ್ರ ಹೆಸರು ಹೇಳಕ್ಕೇನೆ ನಮಗೆ ಬರೋದಿಲ್ಲ. ಅಂತಂತ ಹೆಸರಿನ ಒಂದು ಫೈನಾನ್ಸ್ಗಳು ದಿನ ಬೆಳಗಾದ್ರೆ ರಾಜ್ಯದಲ್ಲಿ ಹುಟ್ಕೊಳ್ತಾನೆ ಇವೆ. ಬಹಳಷ್ಟು ಜನ ಈ ಮೈಕ್ರೋ ಫೈನಾನ್ಸ್ ಅವರ ಕಿರುಕುಳಕ್ಕೆ, ಕಾಟಕ್ಕೆ, ತೊಂದರೆಗಾಗಿ ಬಹಳಷ್ಟು ಜನ ಆತ್ಮಹತ್ಯೆ ಮಾಡಿಕೊಂಡಂತ ಘಟನೆಗಳು ಕೂಡ ದಿನನಿತ್ಯ ನಾವು ಟಿವಿಗಳಲ್ಲಿ, ಮಾಧ್ಯಮಗಳಲ್ಲಿ ನೋಡ್ತಾನೆ ಇರ್ತೇವೆ. ಪೇಪರ್ಗಳಲ್ಲಿ ಕೂಡ ವರದಿ ಆಗ್ತಾನೆ ಇವೆ. ಇದಕ್ಕೆಲ್ಲ ಕಾರಣ ಏನಪ್ಪಾ ಅಂತಂದ್ರೆ, ನನಗೆ ತಿಳಿದಷ್ಟು ಮಟ್ಟಿಗೆ, ನನಗೆ ಅನಿಸಿದ್ದ ಮಟ್ಟಿಗೆ ನಾನು ಒಂದಷ್ಟು ವಿಚಾರಗಳನ್ನ ನಿಮ್ಮ ಜೊತೆಗೆ ಹಂಚ್ಕೋಬೇಕಂತೇಳಿ ಇವತ್ತ ಈ ವಿಡಿಯೋದಲ್ಲಿ ಕೂತಿದ್ದೇನೆ. ಬಂಧುಗಳೇ, ಈ ಮೈಕ್ರೋ ಫೈನಾನ್ಸ್ಗಳು ಅಂದ್ರೆ ಕಿರುಸಾಲ ನೀಡ್ತಕ್ಕಂಥ ಒಂದು ಕಂಪನಿಗಳು. ಇವಕ್ಕೆ ಮೈಕ್ರೋ ಫೈನಾನ್ಸ್ ಅಂತ ಹೇಳಿ ಕರೀತಾರೆ. ಇವು ಸುಮಾರು ವರ್ಷಗಳಿಂದ ಇದ್ದು ಈ ಮೈಕ್ರೋ ಫೈನಾನ್ಸ್ಗಳು. ಆದ್ರೆ ಇತ್ತೀಚೆಗೆ ಇವರ ಬೆಳವಣಿಗೆ ಬಹಳಷ್ಟು ಆಗಿದೆ. ಇತ್ತೀಚೆಗೆ ಈ ಮೈಕ್ರೋ ಫೈನಾನ್ಸ್ಗಳು ಸಾಕಷ್ಟು ರೀತಿಯಲ್ಲಿ ಸಾಲಗಳನ್ನ ಜನರಿಗೆ ಕೊಡ್ತಾ ಇದ್ದವು. ಇವರು ಸಾಲ ಕೊಡೋದು ಹೇಗಪ್ಪ ಅಂತಂದ್ರೆ, ಕೇವಲ ಒಂದು ಆಧಾರ್ ಕಾರ್ಡ್ ಇದ್ರೆ ಸಾಕು. ಪ್ರಾರಂಭದಲ್ಲಿ 10,000, 20,000, 30,000, 50,000 ಕೊಡ್ತಾರೆ. ಅದಾದ್ಮೇಲೆ 1 ಲಕ್ಷವರೆಗೂ ಕೂಡ ಒಬ್ಬರಿಗೆ ಬರೇ ಒಂದು ಆಧಾರ್ ಕಾರ್ಡ್ ಅನ್ನ ಆಧಾರವಾಗಿಟ್ಟುಕೊಂಡು ಇವರು ಪ್ರತಿಯೊಬ್ಬರಿಗೆ ಲೋನ್ ಅನ್ನು ಕೊಡ್ತಾರೆ. ಸೊ ಕೊಡುವಂತ ಸಂದರ್ಭದಲ್ಲಿ ಕೂಡ ಏನ್ ಮಾಡ್ತಾರೆ, ಒಂದು 4-5 ಜನರನ್ನ ಗುಂಪನ್ನ ಮಾಡಿಕೊಂಡು ಎಲ್ಲಾ ಗುಂಪಿನ ಸದಸ್ಯರನ್ನ ಸೈನ್ ತಗೊಳ್ತಾರೆ. ಎಲ್ಲಾ ಪೇಪರ್ಸ್ ಗಳ ಮೇಲೆ ಸಿಗ್ನೇಚರ್ ತಗೊಂಡು ಸೈನ್ ಮಾಡಿಕೊಂಡು ಲೋನ್ ಕೊಡ್ತಾರೆ. ಸೊ ಸಮಸ್ಯೆ ಬಂದಿರೋದು ಎಲ್ಲಪ್ಪ ಅಂತಂದ್ರೆ, ಇದು ಲೋನ್ ತಗೊಳ್ಳಾಗ ಏನೋ ಚೆನ್ನಾಗಿ ತಗೊಂಡ್ಬಿಡ್ತಾರ, ಎಲ್ಲರೂ ನಕ್ಕೋತ ತಗೊಳ್ತಾರ, ಎಲ್ಲರೂ ಬರ್ತಾರ, ಬ್ಯಾಂಕಿಗೆ ಬರ್ತಾರ, ವಿಡ್ರಾವಲ್ ಮಾಡ್ಕೊಳ ತಗೋತಾರ, ಬಳಸ್ಕೋತಾರ. ಸಮಸ್ಯೆ ಬರೋದಿಲ್ಲಪ್ಪ ಅಂತಂದ್ರೆ ಲೋನ್ ಕಟ್ಟುವಂತ ಸಂದರ್ಭದಲ್ಲಿ ಸಮಸ್ಯೆಗಳು ಪ್ರಾರಂಭವಾಗುತ್ತೆ. ಬಂಧುಗಳೇ, ಈ ಮೈಕ್ರೋ ಫೈನಾನ್ಸ್ ಅಲ್ಲಿ ಲೋನ್ ತೆಗೆದುಕೊಳ್ಳುವಂತ ಜನ ಇದಾರಲ್ಲ, ಅವರಿಗೆ ಒಂದು ನಂದು ಕಿವಿ ಮಾತು. ಯಾಕಪ್ಪ ಅಂತಂದ್ರೆ, ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಒಂದು ಮಾತು ಹೇಳ್ತಾರೆ, ಏನಪ್ಪಾ ಅಂತಂದ್ರೆ, ಹಾಸಿಗಿದ್ದಷ್ಟು ಕಾಲು ಚಾಚ ಅಂತೇಳಿ. ಸೊ ಅವಶ್ಯಕತೆ ಮೀರಿ ನಾವು ಲೋನ್ ತೆಗೆದುಕೊಂಡ್ರೆ ಇದೇ ಪರಿಸ್ಥಿತಿಯನ್ನ ಪ್ರತಿಯೊಬ್ಬರು ಅನುಭವಿಸಬೇಕಾದಂತ ಸ್ಥಿತಿ ಇದೆ. ಯಾಕಂತಂದ್ರೆ ಈಗ ನಮಗೆ ಎಷ್ಟು ಅನುಕೂಲ ಇದೆ, ಎಷ್ಟು ಕೆಪಾಸಿಟಿ ಇದೆ, ಎಷ್ಟು ಲೋನ್ ತೊಂದರೆ ನಾವು ಎಷ್ಟು ಲೋನ್ ಅನ್ನು ತೀರಿಸಬಲ್ಲೆವು, ಆ ಲೋನ್ ತಗೊಂಡು ನಾವು ಯಾವ ರೀತಿ ಯುಟಿಲೈಸ್ ಮಾಡ್ಕೋಬಹುದು, ಯಾವ ರೀತಿ ಉಪಯೋಗ ಮಾಡ್ಕೊಬೇಕು, ಆ ಲೋನ್ ತಗೊಂಡು ಇನ್ನೊಂದೇನೋ ಬಿಸ್ನೆಸ್ನೋ, ಇನ್ನೊಂದೇನೋ ಉದ್ಯೋಗನೋ ಏನೋ ಮಾಡಿದ್ರೆ ಪರವಾಗಿಲ್ಲ. ಆದ್ರೆ ನಮ್ಮ ಜನ ಏನ್ ಮಾಡ್ತಾ ಇದಾರಪ್ಪ ಅಂತಂದ್ರೆ, ಈ ಲೋನ್ ತಗೊಂಡು ಬೇರೆದವ್ರಿಗೆ ಕೊಟ್ಬಿಡ್ತಾರೆ. ಇದೇ ಮಾಡ್ತಕ್ಕಂಥ ಮೊದಲ ದೊಡ್ಡ ತಪ್ಪು. ನಮ್ಮ ಜನ ಏನ್ ಹೇಳ್ತಾ ಇದಾರಪ್ಪ ಅಂದ್ರೆ, ನನಗೆ ಕಂಡಂತೆ ಹೇಳ್ತಾ ಇರೋದು ಏನಂದ್ರೆ, ಈಗ ನಾನು ಲೋನ್ ತಗೊಂಡು ಬೇರೆದವ್ರಿಗೆ ಕೊಟ್ಬಿಟ್ಟೆ. ಅವ ಏನ್ ಹೇಳ್ತಾನ, ನಾನು ಕಟ್ಕೊಂಡು ಹೋಗ್ತೀನಿ, ನೀನ್ ಲೋನ್ ತಗೊಂಡು ಕೊಡು ಅಂತ ಹೇಳ್ಬಿಡ್ತಾನೆ. ಸೊ ಸಿಕ್ಕಾಕೊಂಡ್ ಬೆಳೆಯಾರು ಯಾರು? ನಾನು. ಯಾಕಂತಂದ್ರೆ ಅವ್ರು ಮೈಕ್ರೋ ಫೈನಾನ್ಸ್ ಅವರು ಲೋನ್ ಕೊಟ್ಟಿರೋದ ನನ್ನ ಹೆಸರ ಮೇಲೆ. ಸೊ ನನ್ನ ಮನೆಗೆ ಬರೋರು ತಾನೆ ಅವ್ರು ಕೇಳಕ್. ನಾನು ಇನ್ಯಾರಿಗೋ ತೆಗೆದು ಕೊಟ್ಟಿದ್ದೇನೆ, ಅವ್ನು ಕಟ್ಲಿಲ್ಲ ಅಂತಂದ್ರೆ ಜವಾಬ್ದಾರಿ ಅದು ಅಲ್ಲ. ಯಾರ ಹೆಸರ ಮೇಲೆ ಲೋನ್ ಕೊಟ್ಟಿರ್ತಾರೆ ಅವರು ಮೈಕ್ರೋ ಫೈನಾನ್ಸ್ ಅವ್ರು ಬಂದು ಅವರನ್ನೇ ಕೇಳೋದು. ಅದು ನಮ್ಮ ಈ ಲೋನ್ ತಗೊಂಡಂತ ಗ್ರಾಹಕರಾಗ್ಲಿ, ಜನರಾಗ್ಲಿ ಅದು ಮಾಡ್ತಕ್ಕಂಥ ಮೊದಲನೇ ತಪ್ಪು. ಯಾಕಪ್ಪ ಅಂತಂದ್ರೆ, ಈಗ ಎಷ್ಟೊಂದು ಮುಂದುವರೆದು ಬಿಟ್ಟಾರಪ್ಪ ಅಂತಂದ್ರೆ, ಮೊದಲು ಏನ್ ಮಾಡ್ತಿದ್ರಪ್ಪ ಅಂತಂದ್ರೆ, ಪ್ರಾರಂಭದಲ್ಲಿ ಒಂದು ಫೈನಾನ್ಸ್ ಅಲ್ಲಿ ಲೋನ್ ತಗೊಂಡ್ರೆ ನೀವು ಆ ಫೈನಾನ್ಸಿಯಲ್ ಲೋನ್ ತಗೊಂಡಿರಿ, ನಿಮ್ಗೆ ಕೊಡಕ್ ಬರಲ್ಲ ಅಂತ ಹೇಳ್ತಾ ಇದ್ರು. ಇವತ್ತು ಹಾಗಲ್ಲ. ಏನಾಗ್ಬಿಟ್ಟಿದೆ ಅಂದ್ರೆ, ಸಾಕಷ್ಟು ಕಾಂಪಿಟೇಷನ್ ಇರೋದ್ರಿಂದ, ಹೆಚ್ಚೆಚ್ಚಿಗೆ ಲೋನ್ ಹಾಕ್ಬೇಕಾಗಿರೋದ್ರಿಂದ, ಹೆಚ್ಚೆಚ್ಚು ಬಿಸ್ನೆಸ್ ಮಾಡೋದ್ರಿಂದ, ಅವ್ರಿಗೂ ಕೂಡ ಟಾರ್ಗೆಟ್ ಕೊಡೋದ್ರಿಂದ, ನೀವು ಎಲ್ಲಾದ್ರೂ ಎಷ್ಟಾರು ಲೋನ್ ತಗೋರಿ, ನಮ್ದು ಒಂದು ಲೋನ್ ತಗೋರಿ ಅನ್ನೋ ಸ್ಥಿತಿಗೆ ಆ ಮೈಕ್ರೋ ಫೈನಾನ್ಸ್ಗಳು ಬಂದ್ಬಿಟ್ಟಿದಾವೆ. ಬರ್ತಾರೆ, 4 ಮಂದಿ ಕೂಡ್ರಿ ಅಂತಾರೆ, ಗುಂಪು ಮಾಡ್ರಿ ಅಂತಾರೆ, ಬರ್ತಾರೆ, ಎಲ್ಲ ಕಾಗದಪತ್ರ ಕಲೆಕ್ಟ್ ಮಾಡ್ಕೊತಾರೆ, ಹೋಗ್ತಾರೆ, ಫಾರ್ಮ್ ತೊಗೊಂಡ್ಬರ್ತಾರೆ, ಸಿಗ್ನೇಚರ್ ಮಾಡ್ಕೊತಾರೆ, ಲೋನ್ ಸ್ಯಾಂಕ್ಷನ್ ಮಾಡ್ಬಿಡ್ತಾರೆ, ಲೋನ್ ಬಂದು ಬಿಡ್ತೈತೆ. ಸೊ ಒಬ್ಬ ವ್ಯಕ್ತಿ ಒಂದು ಫೈನಾನ್ಸ್ ಅಲ್ಲಿ ಲೋನ್ ತಗೊಂಡು ಕಟ್ಟೋದೇ ಕಷ್ಟ ಆಗಿರುವಾಗ, ಒಬ್ಬ ವ್ಯಕ್ತಿ 4-5 ಫೈನಾನ್ಸ್ ಅಲ್ಲಿ ಲೋನ್ ತಗೊಂಡು ಕಟ್ಟೋದು ಹೆಂಗಾಗತ್ತೆ ಹೇಳಿ? ಅವ್ರ ಸಂಪಾದನೆ ಬೇಕಲ್ಲ. ಲೋನ್ ತಗೊಳ್ಳೋದು ಎಷ್ಟು ಮುಖ್ಯನೋ, ಲೋನ್ ಕಟ್ಟೋದು ಕೂಡ ಅಷ್ಟೇ ಮುಖ್ಯವಾಗಿರ್ತೈತಿ. ಹಾಗಾಗಿ ಲೋನ್ ತಗೊಳ್ಳೋಕ್ಕಿಂತ ಮುಂಚೆನೆ ವಿಚಾರ ಮಾಡ್ಬೇಕು, ಈ ಲೋನ್ ತಗೊಳ್ಳೋದ್ರಿಂದ ನನಗೆ ಏನು ಉಪಯೋಗ ಇದೆ, ಈ ಲೋನ್ ತಗೊಂಡ್ರಿಂದ ನನಗೆ ಎಷ್ಟು ಹೆಲ್ಪ್ ಆಗುತ್ತೆ, ಅಥವಾ ಈ ಲೋನ್ ತಗೊಂಡು ನಾನು ಏನಾದ್ರು ಸ್ವಂತ ಉದ್ಯೋಗ ಮಾಡ್ತಾ ಇದ್ದೀನ, ಕುರಿನೋ, ಕೋಳಿನೋ, ಅಥವಾ ಏನು ಎಮ್ಮೆನೋ, ಹಸುನೋ ಏನಾದ್ರು ಸಾಕಾಣಿಕೆ ಮಾಡ್ತಾ ಇದ್ದೀನೋ, ಅಥವಾ ಇನ್ಯಾವುದೋ ಒಂದು ರೊಟ್ಟಿ ಮಿಷನ್ನೋ, ಇನ್ಯಾವುದೋ ಒಂದು ಗಿರಣಿನೋ, ಹಿಟ್ಟಿನ ಗಿರಣಿನೋ,
ಇನ್ಯಾವುದೋ ಒಂದು ತಗೊಂಡ್ ಕಿಶಿಂದ ಒಂದು ಸ್ವಂತ ಉದ್ಯೋಗ ಮಾಡಿ ನಾ ಏನಾದ್ರು ಸ್ವಾವಲಂಬಿಯಾಗಿ ಬದುಕಬಲ್ಲೆನಾ, ಏನಾದ್ರು ಒಂದು ಸ್ವಂತಕ್ಕೆ ಏನಾದ್ರು ಮಾಡ್ಲಿಕ್ಕೆ ಅವಕಾಶ ಇದೆಯಾ, ಆ ರೀತಿಯಾಗಿ ವಿಚಾರ ಮಾಡೋದು ಬಿಟ್ಟಂತ ನಮ್ಮ ಜನ, ಅಂದ್ರೆ ಎಲ್ಲರೂ ಅಂತಲ್ಲ, ಬಹಳಷ್ಟು ಜನ ಸಂಘದಿಂದ ಸಬಲೀಕರಣ ಹೊಂದಿದ್ದಾರೆ. ಬಹಳಷ್ಟು ಜನರನ್ನ ನಾನು ಸಂಪರ್ಕ ಮಾಡಿದ್ದೇನೆ, ಸ್ವಂತ ಉದ್ಯೋಗ ಮಾಡಿಕೊಂಡಿದ್ದಾರೆ. ಕೆಲವೊಂದು ಜನ ಕುರಿ ಸಾಕಾಣಿಕೆ ಮಾಡಿದ್ದಾರೆ, ಕೆಲವೊಂದು ಜನ ಎಮ್ಮೆ ಸಾಕಾಣಿಕೆ ಮಾಡಿದ್ದಾರೆ, ಕೆಲವೊಂದು ಜನ ಹೈನುಗಾರಿಕೆ ಮಾಡಿದ್ದಾರೆ, ಕೆಲವೊಂದು ಜನ ಕೋಳಿ ಸಾಕಾಣಿಕೆ ಮಾಡಿದ್ದಾರೆ, ಇನ್ನು ಕೆಲವು ಜನ ಹಿಟ್ಟಿಗೆಣ್ಣೆಯನ್ನು ತಗೊಂಡ್ಬಿಟ್ಟು ಅದು ಸ್ವಂತ ಉದ್ಯೋಗ ಮಾಡ್ಕೊಂಡಿದ್ದಾರೆ. ಇನ್ನು ಕೆಲವೊಂದು ಜನ ಏನ್ ಮಾಡಿದ್ದಾರೆ, ರೊಟ್ಟಿ ಮಿಷನ್ ತಗೊಂಡು ರೊಟ್ಟಿ ಕೂಡ ಮಾಡಿ ಮಾರಾಟ ಮಾಡಿ ಸ್ವಂತ ಜೀವನ ಮಾಡ್ತಾ ಇದ್ದಾರೆ. ಅವರು ಸ್ವಾವಲಂಬಿಗಳಾಗಿ ಬದುಕ್ತಾ ಇದ್ದಾರೆ. ಸಮಸ್ಯೆ ಬಂದಿರೋದಿಲ್ಲಪ್ಪ ಅಂತಂದ್ರೆ ಈ ಲೋನ್ ಅನ್ನ ದುರುಪಯೋಗ ಪಡಿಸಿಕೊಂಡು, ಅಂದ್ರೆ ಲೋನ್ ಅನ್ನ ತೆಗೆದುಕೊಂಡು ಸರಿಯಾದ ರೀತಿಯಲ್ಲಿ ಉಪಯೋಗಿಸದೆ ಅದನ್ನ ಬೇರೆ ಅವರಿಗೋ ಇನ್ಯಾರಿಗೋ ಇಂಟ್ರೆಸ್ಟ್ ರೀತಿಯಲ್ಲಿ ಬಡ್ಡಿ ರೀತಿಯಲ್ಲಿ ಕೊಟ್ಟು ಆ ಸಂದರ್ಭದಲ್ಲಿ ಅವ್ರು ಕಟ್ಲಿಲ್ಲಪ್ಪ ಅಂತಂದ ಮೇಲೆ ಇವ್ರಿಗೆ ಅದು ಬರೋದು, ಇವ್ರು ಕಟ್ರಿ ಅಂತೇಳಿ ಲೋನ್ ಕೊಟ್ಟಂತ ಫೈನಾನ್ಸ್ನವರು ಬಂದು ಆ ಸಿಬ್ಬಂದಿ ಬಂದು ಮನೆ ಮುಂದೆ ಕುತ್ಕೊಳ್ತಾರೆ. ಸೊ ಆ ಸಂದರ್ಭದಲ್ಲಿ ಅನಿವಾರ್ಯವಾಗಿ ನಾವು ಕಟ್ಲೇಬೇಕಾಗುತ್ತೆ. ನಾನು ತಗೊಂಡಿಲ್ಲ ಅಂದ್ರೂ ಕೇಳಕ್ಕಾಗಲ್ಲ. ಸೊ ಅವ್ರು ಏನ್ ಮಾಡ್ತಾ ಇದಾರಪ್ಪ ಅಂತ ಅನಿವಾರ್ಯವಾಗಿ ಅವರು ಕೊಡ್ಲೇಬೇಕಾಗತ್ತೆ, ಅವ್ರು ಬಂದು ಕೇಳಲೇಬೇಕಾಗತ್ತಾ. ಕೇಳಿಲ್ಲ ಅಂದ್ರೆ ಅವರು ಒಂದು ಕಂಪನಿಯ ಸಿಬ್ಬಂದಿ ಆಗಿರ್ತಾರೆ, ಅವ್ರಿಗೆ ಮೇಲಾಧಿಕಾರಿಗಳ ಒಂದು ಕಿರುಕುಳ ಇರ್ತೈತಿ, ಒತ್ತಡ ಇರ್ತದೆ, ಹಾಗಾಗಿ ಅವ್ರು ಕೇಳಲೇಬೇಕಾಗತ್ತ. ದಯವಿಟ್ಟು ಒಂದು ವಿಷಯವನ್ನ ನಾನು ಈ ಸಂದರ್ಭದಲ್ಲಿ ಹೇಳಕ್ ಏನ್ ಇಷ್ಟಪಡೋದಂದ್ರೆ, ಲೋನ್ ತಗೊಳ್ಳೋದಕ್ಕಿಂತ ಮುಂಚೆ ಸ್ವಲ್ಪ ವಿಚಾರ ಮಾಡಿ. ಯಾಕಂತಂದ್ರೆ ಮನಸ್ಸಿಗೆ ಬಂದಂಗ ಲೋನ್ ತಗೊಂಡ್ರೆ ಹಿಂಗೆ ಆಗೋದಂತ. ಅವಶ್ಯಕತೆ ಇದ್ದಷ್ಟು ಮಾತ್ರ ಲೋನ್ ತಗೊಳ್ಳಿ. ನಮಗೆ ಅವಶ್ಯಕತೆ ಇದ್ರೆ ಮಾತ್ರ ನಾವು ಲೋನ್ ತಗೋಬೇಕು. ನಮ್ಮ ಹೆಸರ ಮೇಲೆ ಲೋನ್ ತಗೊಂಡು ಇನ್ಯಾರಿಗೂ ಕೊಟ್ರಪ್ಪ ಅಂತಂದ್ರೆ ಅವ್ನು ತಗೊಂಡು ಓಡೋದಪ್ಪ ಅಂತಂದ್ರೆ ಕಟ್ಟೋದು ನಾವೇ. ಬ್ಯಾಂಕಿನ ದೃಷ್ಟಿಯಲ್ಲಿ ಅಂದ್ರೆ ಮೈಕ್ರೋ ಫೈನಾನ್ಸ್ ದೃಷ್ಟಿಯಲ್ಲಿ ಸಾಲಗಾರರು ನಾವೇ ಆಗಿರ್ತೇವೆ. ಹಾಗಾಗಿ ಇನ್ನೊಬ್ಬರಿಗೆ ಲೋನ್ ಕೊಡೋದಕ್ಕಿಂತ ಮುಂಚೆ, ನಿಮ್ಮ ಹೆಸರಿನ ಮೇಲೆ ಲೋನ್ ತೆಗೆದುಕೊಂಡು ಇನ್ನೊಬ್ಬರಿಗೆ ಕೊಡೋದಕ್ಕಿಂತ ಮುಂಚೆ ಎಚ್ಚರವಾಗಿರಬೇಕು. ಎಕ್ಸ್ಪೆಷಲಿ ನಮ್ಮ ಈ ಮಹಿಳೆಯರು ಇಂಥ ಕೆಲಸಗಳನ್ನ ಬಹಳಷ್ಟು ಮಾಡ್ತಾ ಇರ್ತಾರೆ. ಅವ್ರು ಏನ್ ಮಾಡ್ತಾ ಇರ್ತಾರೆ ಅಂತಂದ್ರೆ, ಮನೇಲಿ ಯಾರಿಗೂ ಗೊತ್ತಿರಲಾರ್ದೆ ಈ ಕೆಲಸ ಮಾಡ್ತಾ ಇರ್ತಾರೆ. ಮನೆಗೆ ಯಾರಿಗೆ, ಅವ್ರ ಯಜಮಾನರಿಗೋ ಅಥವಾ ಕುಟುಂಬದ ಸದಸ್ಯರಿಗೋ ಅಥವಾ ಮನೇಲಿ ಯಾರಿಗೂ ಕೂಡ ಗೊತ್ತಿರಲಾರ್ದೆ ಇಂಥ ವ್ಯವಹಾರ ಮಾಡ್ತಾರೆ. ಲಾಸ್ಟ್ ಅಲ್ಲಿ ಇಂಥ ಸಂದರ್ಭದಲ್ಲಿ ಸಿಕ್ಕಾಕೊಂಡಾಗ ಅವ್ರಿಗೆ ತೊಂದರೆ ಬಹಳ ಆಗುತ್ತದೆ. ಯಾವುದೇ ವಿಷಯನ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಮನೆಯಲ್ಲಿ ಡಿಸ್ಕಸ್ ಮಾಡಿ. ಅಂದ್ರೆ ಮನೆಯಲ್ಲಿ ಒಂದ್ ಸ್ವಲ್ಪ ವಿಚಾರವನ್ನು ಹಂಚ್ಕೊಳ್ಳಿ. ಹಿಂಗ್ ಮಾಡ್ಬೇಕಂತ ಮಾಡಿದೀನಿ, ಹಿಂಗ್ ಮಾಡ್ಬೇಕಂತ ಮಾಡಿದೀನಿ, ಈ ತರ ಮಾಡ್ಬೇಕಂತ ಮಾಡಿದೀನಿ. ಏನಾದ್ರೂ ಒಂದು ಮಾಡ್ಬೇಕಾದ್ರೆ ಮನೆಯವರ ಜೊತೆ, ಕುಟುಂಬದ ಸದಸ್ಯರ ಜೊತೆಗೆ ನೀವು ಹಂಚಿಕೊಂಡ ವಿಷಯವನ್ನ ಚರ್ಚೆ ಮಾಡಿದ ಕರೆ ಆದ್ರೆ ನಿಮ್ಗೆ ಯಾವುದು ಕೂಡ ತೊಂದರೆ ಆಗೋದಿಲ್ಲ. ಕೆಲವೊಂದು ಸಂದರ್ಭದಲ್ಲಿ ಬಹಳಷ್ಟು ನೋಡಿದ್ದೀನಿ, ಗಂಡಿಗೆ ಗೊತ್ತಿಲ್ಲಾರ ಹೆಂಡತಿ ಸಾಲ ಮಾಡಿರ್ತಾಳೆ, ಹೆಂಡತಿ ಗೊತ್ತಿರ್ಲಾರ್ದಂಗೆ ಗಂಡು ಸಾಲ ಮಾಡಿರ್ತಾನೆ. ಸೊ ಗಂಡಿಗೆ ಗೊತ್ತಿರ್ಲಾರ್ದಂಗೆ ಹೆಂಡತಿ ಸಾಲ ಮಾಡ್ಕೊಂಡು ಬಿಟ್ಟು ಸಾಲ ತಗೊಂಡು ಏನೇನೋ ಮಾಡ್ಕೊಂಡ್ಬಿಟ್ಟಿರ್ತಾಳೆ. ಅಕಸ್ಮಾತ್ ನಾಳೆ ಸಾಲಗಾರರು ಬಂದು ಹೊತ್ತಿನ ಗಂಡ ಕೇಳ್ತಾನ, ನೀ ಯಾರಿಗ ಕೇಳಿ ಸಾಲ ಕೊಟ್ಟಿ ಅಂತ ಗಂಡ ಕೇಳ್ತಾನ. ಸೊ ಇಂಥ ಸಂದರ್ಭಗಳು ದಿನನಿತ್ಯ ನಡೆಯುವಂತ ಸಿಚುವೇಶನ್ಗಳು ಇವೆಲ್ಲ. ಹಾಗಾಗಿ ಮೈಕ್ರೋ ಫೈನಾನ್ಸ್ ಅಲ್ಲಿ ಸಾಲ ತೆಗೆದುಕೊಳ್ಳುವ ಮುಂಚೆ ಬಹಳಷ್ಟು ಜಾಗೃತರಾಗಿರಿ, ಎಚ್ಚರವಾಗಿರಿ. ಅದು ಕೂಡ ಬಡ್ಡಿಯನ್ನು ಕಡಿಮೆ ಇರುವುದಿಲ್ಲ, ವಾರಕ್ಕೊಮ್ಮೆ ತುಂಬಬೇಕಾಗಿರ್ತೈತಿ. ಸುಮಾರು ನಿಮಗೆ 25ರಿಂದ 30% ವರೆಗೆ ಬಡ್ಡಿ ಬೀಳುತ್ತದೆ. ಯಾಕಂತಂದ್ರೆ ಯಾರಿಗೂ ಕೂಡ ಅಷ್ಟು ಕಂಡು ಬರೋದಿಲ್ಲ, ಅದ್ರ ಬಗ್ಗೆ ಯಾರು ಕೂಡ ಬಹಳಷ್ಟು ತಲೆ ಕೆಡಿಸ್ಕೊಳ್ಳೋದಿಲ್ಲ. ವಾರಕ್ಕೊಮ್ಮೆ ಕಟ್ಟಾಗಿರೋ ತಿಂಗಳಲ್ಲಿ 4 ಸಲ ಕಟ್ತೇವೆ. ತಿಂಗಳಲ್ಲಿ 4 ಸಲ ಕಟ್ಟಿದ್ರೆ ವರ್ಷದಲ್ಲಿ 50 ಸಲ ನಾವು ಏನ್ ಬೇಕಾಗುತ್ತೆ ಅದನ್ನ ಕಟ್ಟಬೇಕಾಗುತ್ತೆ, ಹೆಚ್ಚು ಕಡಿಮೆ ಒಂದು ವರ್ಷಕ್ಕೆ. ಆದರೆ ಬ್ಯಾಂಕ್ನ ರೀತಿಯಲ್ಲಿ ತಿಂಗಳಿಗೊಮ್ಮೆ ಬಡ್ಡಿ ಇರ್ತೈತಿ, ಇಂಟ್ರೆಸ್ಟ್ ಮಂತ್ಲಿಗೊಮ್ಮೆ ಇರ್ತೈತಿ. ಆದ್ರೆ ಮೈಕ್ರೋ ಫೈನಾನ್ಸ್ ಅಲ್ಲಿ ಏನಿರ್ತದಪ್ಪ ಅಂತಂದ್ರೆ ವಾರಕ್ಕೊಮ್ಮೆ ಕಂತು ಕಟ್ಟಾಗಿರೋದ್ರಿಂದ ಬಡ್ಡಿ ಗಂಟ ಎರಡೂ ಮಿಕ್ಸ್ ಮಾಡಿ ಕೊಟ್ಟೋದ್ರಿಂದ ನಮಗೆ ಬಹಳಷ್ಟು ಹೊರೆ ಆಗುತ್ತಾ, ಇಲ್ಲ ಅಂತ ಹೇಳೋದಿಲ್ಲ. ಆದ್ರೂ ಕೂಡ ಯಾವುದೇ ಒಂದು ದಾಖಲಾತಿಗಳಿಲ್ಲದೆ, ಹೊಲಮನೆ ಕಾಗದ ಪತ್ರ ತಗೊಳ್ಳಾರದೆ, ಯಾವುದೇ ರೀತಿಯ ನಿಮ್ಗೆ ಭೋಜ ಏರಿಸದೆ, ಏನು ಮಾಡದೇನೆ ಕೂಡ ಒಂದು ಆಧಾರ್ ಕಾರ್ಡ್ ಅನ್ನ ಆಧಾರವಾಗಿಟ್ಕೊಂಡು ನಿಮ್ಗೆ ಲೋನ್ ಕೊಡ್ತಾರಂದ್ರೆ ಅದನ್ನ ನಾವು ಸಾಧ್ಯವಾದಷ್ಟು ರೀತಿಯಲ್ಲಿ ಸದುಪಯೋಗ ಪಡಿಸಿಕೊಳ್ಬೇಕು. ಒಂದನೇದು. ಎರಡನೇದಪ್ಪ ಅಂತಂದ್ರೆ ಅವಶ್ಯಕತೆ ಇದ್ರೆ ಮಾತ್ರ ಲೋನ್ ತಗೊಳ್ಳಿ, ಅವಶ್ಯಕತೆ ಇಲ್ಲ ಅಂದ್ರೆ ದಯವಿಟ್ಟು ಯಾರು ಕೂಡ ಲೋನ್ ತಗೋಬೇಡಿ. ಈಗ ನೋಡ್ತಾ ಇರಬಹುದು, ದಿನ ಹೊತ್ತೊಂಡ್ರೆ ರಾಜ್ಯದಲ್ಲಿ ಬಹಳಷ್ಟು ಮೈಕ್ರೋ ಫೈನಾನ್ಸ್ ಗಳ ಹಾವಳಿ ದಿನದಿಂದ ದಿನಕ್ಕೆ ಕೂಡ ಸಾಕಷ್ಟು ಜಾಸ್ತಿನೇ ಆಗ್ತಾ ಇದೆ ಅಂತ ಹೇಳ್ಕೊಂಡು ಇತ್ತೀಚೆಗೆ ರಾಜ್ಯ ಸರ್ಕಾರ ಕೂಡ ಅದಕ್ಕೊಂದು ಸುಗ್ರೀವಾಜ್ಞೆಯನ್ನು ಮಾಡಿ ಕೇಸಿಂದ ರಾಜ್ಯಪಾಲರಿಗೆ ಕಳಿಸಿಕೊಟ್ಟಿತ್ತು. ಆ ರಾಜ್ಯಪಾಲರು ಕೂಡ ಅಂಕಿತ ಹಾಕಿ ಕೂಡ ಸರ್ಕಾರಕ್ಕೆ ಮರಳಿ ಕಳಿಸಿಕೊಟ್ಟಿದ್ದಾರೆ. ನೋಡೋಣ ಮುಂದಿನ ದಿನಗಳಲ್ಲಿ ಎಷ್ಟು ರೀತಿಯಲ್ಲಿ, ಯಾವ ರೀತಿಯಲ್ಲಿ ಇಂಪ್ಲಿಮೆಂಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಸಾರ್ವಜನಿಕರು ಮುಖ್ಯವಾಗಿ ಏನ್ ತಿಳ್ಕೊಬೇಕಪ್ಪ ಅಂದ್ರೆ, ಲೋನ್ ತೆಗೆದುಕೊಳ್ಳೋ ಮುಂಚೆ ಎಚ್ಚರವಾಗಿರ್ಲಿ. ಅದು ಎಷ್ಟು ಬಡ್ಡಿ ಬೀಳ್ತತಿ, ಏನ್ ಬೀಳ್ತತಿ, ಅದರಿಂದ ಏನ್ ನಮ್ಗೆ ಪ್ರಯೋಜನ ಆಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಪರಿಶೀಲನೆ ಮಾಡಿ ತಿಳಿದುಕೊಂಡು ನಿಮ್ಗೆ ಅವಶ್ಯಕತೆ ಇದ್ರೆ ಲೋನ್ ತಗೊಳ್ಳಿ, ಅವಶ್ಯಕತೆ ಇಲ್ಲ ಅಂದ್ರೆ ಖಂಡಿತ ಲೋನ್ ತಗೋಬೇಡಿ. ಯಾಕಂತಂದ್ರೆ ಮೈಕ್ರೋ ಫೈನಾನ್ಸ್ಗಳು ಈಗ ಒಂದು ಕಾಂಪಿಟೇಷನ್ ಇರೋದ್ರಿಂದ ನಾ ಕೊಡ್ತೀನಿ, ನೀವು ಕೊಡ್ತೀನಿ ಅಂತ ಮುಂದೆ ಬರ್ತಾರೆ. ಕೊಡುವಾಗೆ ಕೊಡ್ತಾರೆ, ತಗೊಳ್ಳುವಾಗ ನಾವು ಚೆನ್ನಾಗೇ ತಗೊಳ್ತೇವೆ, ನಕ್ಕೋತ ತಗೊಳ್ತೇವೆ. ಕಟ್ಟುವಾಗ ಸಮಸ್ಯೆಗಳು ಬಂದು ಕುಂತು ಬಿಡ್ತವೆ. ಯಾಕಂತಂದ್ರೆ 2-3 ದಿನ ಅನ್ನೋರಾಗ ಒಂದು ವಾರ ಬಂದ್ ಬಿಡ್ತೈತಿ. ಇವತ್ತು ಸೋಮವಾರ ಇರೋದ್ರಾಗೆ 4 ದಿನ ಹೋಗಿದ್ರೆ ಮತ್ತೆ ನೆಕ್ಸ್ಟ್ ಸೋಮವಾರ ಬಂದ್ಬಿಡ್ತೈತಿ. ಮತ್ತೆ ನಿಮ್ಗೆ ಟೆನ್ಷನ್ ಸ್ಟಾರ್ಟ್ ಆಗಿ ಬಿಡ್ತೈತಿ. ಸಂಘ ಬಂತು, ವಾರ ಬಂತು, ಸಂಘ ಕಟ್ಟಬೇಕು, ರೊಕ್ಕ ಕಟ್ಟಬೇಕು, ಹಿಂಗೆಲ್ಲ ಚರ್ಚೆಗಳು ಆಗ್ತಾನೆ ಇರ್ತಾವ. ಹಾಗಾಗಿ ಅವಶ್ಯಕತೆ ಇದ್ರೆ ಮಾತ್ರ ಲೋನ್ ತಗೊಳ್ಳಿ, ಅವಶ್ಯಕತೆ ಇಲ್ಲ ಅಂದ್ರೆ ತೆಗೆದುಕೊಳ್ಬೇಡಿ. ನಿಮ್ಮ ಹೆಸರಿನ ಮೇಲೆ ಲೋನ್ ತೆಗೆದುಕೊಂಡು ದಯವಿಟ್ಟು ಬೇರೆಯವರಿಗೆ ಯಾರಿಗೂ ಕೂಡ ನೀವು ಲೋನ್ ಕೊಡಕ್ ಹೋಗ್ಬೇಡ್ರಿ. ಇದರಿಂದ ಸಾಕಷ್ಟು ಮೊನ್ನೆ ನಾನು ನ್ಯೂಸ್ ಅಲ್ಲಿ ನೋಡ್ತಾ ಇದ್ದೆ, ಬೆಳಗಾವಿ ಡಿಸ್ಟಿಕ್ ಚಿಕ್ಕೋಡಿ ತಾಲೂಕಿನ ಯಾವುದೋ ಒಂದು ಹಳ್ಳಿಯಲ್ಲಿ
ಇಡೀ ಊರೇ ಖಾಲಿಯಾಗಿ ಹೋಗ್ಬಿಟ್ಟಿದೆ. ಕಾರಣ ಎಷ್ಟೇ, ಅವ್ರು ಏನ್ ಮಾಡಿದಾರಪ್ಪ ಅಂತಂದ್ರೆ ಎಲ್ಲರೂ ಲೋನ್ ತೆಗೆದುಕೊಂಡು ಯಾರೋ ಒಬ್ಬ ವ್ಯಕ್ತಿಗೆ ಥರ್ಡ್ ಪಾರ್ಟಿ ಕೊಟ್ಬಿಟ್ಟಿದ್ದಾರೆ. ಅಂದ್ರೆ ಮೂರನೇ ವ್ಯಕ್ತಿಗೆ ತೆಗೆದುಕೊಂಡು ಕೊಟ್ಬಿಟ್ಟಿದ್ದಾರೆ. ಆ ಮೂರನೇ ವ್ಯಕ್ತಿಗೆ ಇವ್ರು ಏನ್ ಹೇಳಿದಾನಪ್ಪ ಅಂದ್ರೆ ಎಲ್ಲಾ ಸಾಲವನ್ನ ನಾನೇ ಕಟ್ತೀನಿ, ನೀವು ಬರೀ ತೆಗೆದುಕೊಡ್ರಿ, ಎಲ್ಲಾ ಬಡ್ಡಿ ಗಂಟು ನಾನು ಕಟ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟಿದ್ದಾನೆ. ಆದರೆ ಆ ಊರನ ವ್ಯಕ್ತಿನೇ ಇಲ್ಲ, ಈಗ ಅವನೆಲ್ಲೋ ಹೋಗ್ಬಿಟ್ಟಿದ್ದಾನೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ಇಡೀ ಊರೇ ಖಾಲಿಯಾಗಿ ಹೋಗುವಂತ ಪರಿಸ್ಥಿತಿ ಬರ್ತೈತಿ. ದಯವಿಟ್ಟು ಆ ರೀತಿ ಮಾಡದೇನೆ, ನಿಮ್ಗೆ ಅವಶ್ಯಕತೆ ಇದ್ರೆ ಅಷ್ಟೇ ಲೋನ್ ತಗೊಳ್ಳಿ, ಅವಶ್ಯಕತೆ ಇಲ್ಲ ಅಂದ್ರೆ ದಯವಿಟ್ಟು ಮೈಕ್ರೋ ಫೈನಾನ್ಸ್ ಅಲ್ಲಿ ಲೋನ್ ತಗೊಳ್ಕೊಳ್ಬೇಡಿ. ಲೋನ್ ತಗೊಳ್ಕೊಡೋದ್ರಿಂದ ಇಡೀ ನಿಮ್ಮ ಕುಟುಂಬನೇ ಸಂಕಷ್ಟಕ್ಕೆ ಈಡಾಗುತ್ತಾ. ತೆಗೆದುಕೊಂಡ್ರು ಕೂಡ ಅದನ್ನ ಸದುಪಯೋಗ ಮಾಡ್ಕೊಳ್ಳಿ, ಸ್ವಂತಕ್ಕೆ ಯೂಸ್ ಮಾಡ್ಕೊಳ್ಳಿ, ಏನಾದ್ರು ಸ್ವಂತ ಉದ್ಯೋಗ ಮಾಡಿ, ಸ್ವಂತ ಬಿಸ್ನೆಸ್ ಮಾಡಿ, ಏನಾದರೂ ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ಮಾಡಿ. ಮತ್ತು ನಿಮ್ಮ ಆ ಕೆಪಾಸಿಟಿ ಇರ್ಬೇಕಂದ್ರೆ ನಾನು ಈಗ 1 ಲಕ್ಷ ಲೋನ್ ತಗೊಂಡ್ರನ್ನ ಇಷ್ಟು ದಿನದಿಂದ ಒಳಗೆ ಏನಾದ್ರೂ ಮಾಡಿ ಅದನ್ನ ನಾನು ಮುಟ್ಟಿಸ್ತೀನಿ ಅನ್ನುವಂತ ಒಂದು ಇದು ನಿಮ್ಮಲ್ಲಿ ಇತ್ತು ಅಂತಂದ್ರ ಅಂದಾಗ ಮಾತ್ರ ನೀವು ಲೋನ್ ತಗೊಳ್ಳಿ. ಇಲ್ಲ ಅಂದ್ರೆ ಖಂಡಿತವಾಗಿ ಲೋನ್ ತಗೋಬೇಡಿ. ಯಾಕಪ್ಪ ಅಂತಂದ್ರೆ ಅದು ನಿಮ್ಮ ಮುಂದಿನ ದಿನಗಳಲ್ಲಿ ನಿಮ್ಮ ಸಿಬಿಲ್ ಸ್ಕೋರ್ಗೆ ಕೂಡ ಸಾಕಷ್ಟು ತೊಂದರೆ ಆಗುತ್ತಾ. ಯಾಕಪ್ಪ ಅಂತಂದ್ರೆ ಈಗ ದಿನನಿತ್ಯ ನಾವು ನೋಡ್ತಾ ಇರ್ತೇವೆ, ಯಾವುದೇ ಒಂದು ಬ್ಯಾಂಕಿಗೆ ಹೋದ್ರೂ ಕೂಡ ನಿಮ್ದು ಹೊಲ ಮನಿ ಕೇಳೋಕ್ಕಿಂತ ಮುಂಚೆ ನಿಮ್ದು ಸಿಬಿಲ್ ಸ್ಕೋರ್ ಚೆಕ್ ಮಾಡ್ತಾರೆ. ಸಿಬಿಲ್ ಸ್ಕೋರ್ ಚೆಕ್ ಮಾಡಿಬಿಟ್ಟು ಏನ್ ಹೇಳ್ತಾರಪ್ಪ ಅಂತಂದ್ರೆ ನಿಮ್ ಸಿಬಿಲ್ ಸ್ಕೋರ್ ಇಷ್ಟೇ ಇದೆ ಅಂದ್ರೆ ಇಷ್ಟು ಪಾಯಿಂಟ್ಸ್ ಅಲ್ಲಿ ಇದೆ, ಇಷ್ಟು ಇದು ಇದೆ, ಇಷ್ಟು ಪರ್ಸೆಂಟೇಜ್ ಇದೆ, ಆಮೇಲೆ ನೀವು ಇಂತಿಂತ ಲೋನ್ ತಗೊಂಡಿರಾ, ಇಂತಿಂತ ಲೋನ್ ತಗೊಂಡಿಲ್ಲ, ಯಾವ್ದು ಬಾಕಿ ಇದೆ, ಯಾವ್ದು ಕಟಬಾಕಿ ಇದೆ, ಯಾವ್ದು ಕ್ಲಿಯರ್ ಆಗಿದೆ, ಎಲ್ಲಾನು ಕೂಡ ಸಿಬಿಲ್ ಸ್ಕೋರ್ ಅಲ್ಲಿ ತೋರಿಸುತ್ತೆ. ಹಾಗಾಗಿ ಲೋನ್ ತಗೊಳ್ಳೋಕ್ಕಿಂತ ಎಚ್ಚರವಾಗಿರಿ. ಯಾಕಂತಂದ್ರೆ ಒಮ್ಮೆ ನೀವು ಸಿಬಿಲ್ ಸ್ಕೋರ್ ಡೌನ್ ಆಯ್ತಪ್ಪ ಅಂತಂದ್ರೆ ಸಿಬಿಲ್ ಸ್ಕೋರ್ ಅಲ್ಲಿ ನೀವು ಕಟಬಾಕಿ ಅಂತ ಹೇಳಿ ಗೊತ್ತಾಯ್ತಪ್ಪ ಅಂತಂದ್ರೆ ಮುಂದೆ ಯಾವುದೇ ಬ್ಯಾಂಕ್ಗಳಲ್ಲಿ ಯಾವುದೇ ಫೈನಾನ್ಸ್ಗಳಾಗಲಿ ಲೋನ್ ಕೊಡಕ್ ಮುಂದೆ ಬರೋದಿಲ್ಲ. ಯಾಕಂತಂದ್ರೆ ನಾನು ಸಾಕಷ್ಟು ಜನ ನೋಡಿರ್ತೀನಿ, ಚೆಕ್ ಮಾಡ್ತಿರ್ತೀನಿ, ನೋಡ್ತಿರ್ತೀವಿ, ಇಂಥ ಲೋನ್ ಇದೆ. ಮೊದಲು ಏನ್ ಹೇಳ್ತಾರಪ್ಪ ಅಂದ್ರೆ ಅಲ್ಲಿ ಲೋನ್ ಇದೆ, ಕಟ್ಬಾಕಿ ಇದೆ, ಅದು ಮುಟ್ಸ್ಕೊಂಬರಿ, ಅದು ಕ್ಲಿಯರ್ ಮಾಡ್ಕೊಂಬರಿ, ಆಮೇಲೆ ಲೋನ್ ಕೊಡ್ತೀನಿ ಅಂತ ಹೇಳ್ತಾರೆ. ಅಂತ ಒಂದು ಸಂದರ್ಭವನ್ನ ನೋಡ್ಕೊಂಡು ಅದೇ ಜೊತೆಗೆ ಇನ್ನೊಂದು ವಿಷಯ ಏನ್ ಹೇಳ್ಬೇಕಪ್ಪ ಅಂತಂದ್ರೆ ನಮ್ಮ ರಾಷ್ಟ್ರೀಕೃತ ಬ್ಯಾಂಕ್ಗಳು ಯಾಕೆ ಲೋನ್ ಕೊಡಕ್ಕೆ ಹಿಂದೆ ಮುಂದೆ ನೋಡ್ತಾವ ಅಂದ್ರೆ ಇದೇ ಒಂದು ವಿಚಾರಕ್ಕೆ. ಯಾಕಂತಂದ್ರೆ ಕಾನೂನು ಪ್ರಕಾರ ಒಂದು 10 ರಿಂದ 15 ದಿನದಲ್ಲಿ ಲೋನ್ ಕೊಡ್ಬೇಕಂತ ಇರ್ತೈತಿ. ಆದ್ರೆ ನಮ್ಮ ರಾಷ್ಟ್ರೀಕೃತ ಬ್ಯಾಂಕ್ಗಳು ಅಷ್ಟು ಈಸಿಯಾಗಿ ಯಾರಿಗೆ ಲೋನ್ ಕೊಡಲ್ಲ. ಯಾಕಂತಂದ್ರೆ ಸುಮಾರು ಒಂದು 6 ತಿಂಗಳ 3 ತಿಂಗಳ ಅಲ್ದಾಡಿಸ್ತಾನೆ ಇರ್ತಾರೆ. ಯಾಕಪ್ಪ ಅಂತಂದ್ರೆ ಅವ್ರಿಗೆ ಗೊತ್ತಿರ್ತೈತಿ ಇದು ಪರಿಸ್ಥಿತಿ ಹಿಂಗಿದೆ, ಇಷ್ಟಿದೆ, ಹಿಂಗಿದೆ, ಇವ್ರು ಲೋನ್ ಹಾಕಿದ್ರೆ ಇವ್ರಿಗೆ ತೀರಿಸುವಂತ ಒಂದು ಕೆಪಾಸಿಟಿ ಇದೆ ಇಲ್ಲೋ, ಲೋನ್ ರಿಟರ್ನ್ ಮಾಡ್ತಾರೋ ಇಲ್ಲೋ, ಇವ್ರು ಹೊಳ್ಳಿ ರಿಟರ್ನ್ ತುಂಬ್ತಾರೋ ಇಲ್ಲೋ, ಇದೆಲ್ಲವನ್ನು ವಿಚಾರ ಮಾಡಿ ಅವಲೋಕನ ಮಾಡ್ತಾ ಇರ್ತಾರೆ. ಹಾಗಾಗಿ ರಾಷ್ಟ್ರೀಕೃತ ಬ್ಯಾಂಕ್ಗಳು ಯಾಕೆ ಹೆಚ್ಚು ಮೈಕ್ರೋ ಫೈನಾನ್ಸ್ ಗತಿ ಅವ್ರು ಯಾಕೆ ಲೋನ್ ಹಾಕಲ್ಲ ಅಂದ್ರೆ ಇದೇ ಉದ್ದೇಶಕ್ಕೆ ಲೋನ್ ಹಾಕಲ್ಲ. ಯಾಕಂದ್ರೆ ಕೊಡೋದು ಎಷ್ಟು ಈಜಿನೋ ತಗೊಳ್ಳೋದು ಕೂಡ ಅಷ್ಟೇ ಈಜಿ ಆಗಿರ್ಬೇಕಾಗುತ್ತೆ. ಯಾಕಂದ್ರೆ ಯಾರು ಕೂಡ ತಗೊಳ್ಳಂಗ ರಿಟರ್ನ್ ಕಟ್ಟುವಾಗ ಯಾರು ಕೂಡ ಅಷ್ಟು ಈಸಿಯಾಗಿ ಲೋನ್ ಕಟ್ಟಲ್ಲ, ಬಹಳಷ್ಟು ಸಮಸ್ಯೆಗಳು ಇರ್ತಾವು. ಹಾಗಾಗಿ ಒಂದೇ ಒಂದು ವಿಷಯ ಏನಪ್ಪಾ ಅಂತಂದ್ರೆ ಕೊನೆಯದಾಗಿ ಅವಶ್ಯಕತೆ ಇದ್ರೆ ಮಾತ್ರ ಲೋನ್ ತೀರಿಸಿ. ಒಂದು ಮಾತು ಏನಪ್ಪಾ ಅಂತಂದ್ರೆ ಸಾಲ ನಾವು ತೀರಿಸುವಷ್ಟು ಇರಬೇಕು, ಆದ್ರೆ ನಾವೇ ತೀರಿ ಹೋಗುವಷ್ಟು ಸಾಲ ಎಂದಿಗೂ ಇರಬಾರದು. ದಯವಿಟ್ಟು ಸಾಲ ನಾವು ತೀರಿಸುವಷ್ಟು ಇರಬೇಕು ವಿನ ನಾವೇ ತೀರಿ ಹೋಗುವಷ್ಟು ಸಾಲ ಇರಬಾರ್ದು. ಹಾಗಾಗಿ ಈ ಒಂದು ಮೈಕ್ರೋ ಫೈನಾನ್ಸ್ ಹಾವಳಿಯಿಂದ ದೂರ ಇರಬೇಕಾದ್ರೆ ಅವಶ್ಯಕತೆ ಇದ್ರೆ ಮಾತ್ರ ಲೋನ್ ತಗೊಳ್ಳಿ, ಅವಶ್ಯಕತೆ ಇಲ್ಲ ಅಂದ್ರೆ ಖಂಡಿತವಾಗಿ ಲೋನ್ ತಗೋಬೇಡಿ. ಮತ್ತು ಬಹಳ ಎಚ್ಚರಿಕೆಯಿಂದ ಜಾಗರೂಕತೆಯಿಂದ ಅವರ ಜೊತೆ ಮಾತಾಡಿ ಎಷ್ಟು ಪರ್ಸೆಂಟೇಜ್ ಇಂಟ್ರೆಸ್ಟ್ ಬೀಳ್ತೈತಿ, ಎಷ್ಟು ಬಡ್ಡಿ ಬೀಳ್ತೈತಿ, ಅದೆಲ್ಲವನ್ನು ಕ್ಯಾಲ್ಕುಲೇಟ್ ಮಾಡಿ ಕರೆಕ್ಟ್ ಆಗಿ ನೋಡಿಕೊಂಡು ನಿಮಗೆ ಅನಿಸಿದ್ರೆ ಮಾತ್ರ ನೀವು ಲೋನ್ ತಗೊಳ್ಳಿ. ಯಾಕಂದ್ರೆ ಅವು ಎಷ್ಟು ಸುಮ್ಮನೆ ಬಡ್ಡಿ ಅವರು 25 ರಿಂದ 30% ವರೆಗೆ ಬಡ್ಡಿ ಬೀಳ್ತೈತಿ. ನಡಬರ್ಕ ಆ ಚಾರ್ಜು, ಈ ಚಾರ್ಜು, ಇನ್ಶೂರೆನ್ಸ್, ಅದು ಇದು ಎಲ್ಲನೂ ಕೂಡ ಇನ್ಕ್ಲೂಡ್ ಮಾಡ್ತಾನೆ ಇರ್ತಾರೆ. ಹಾಗಾಗಿ ಲೋನ್ ತಗೊಳ್ಳೋಕೆ ಎಚ್ಚರವಾಗಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.